ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವನಹಳ್ಳಿ ಕೆರೆಯಲ್ಲಿ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾಲೀಕರು ಈ ಭಾಗದಲ್ಲಿ ಜಮೀನು ಖರೀದಿಸಿದ್ದು ಸಮತಟ್ಟು ಮಾಡಿ ನಿವೇಶನಗಳನ್ನು ಮಾಡುತ್ತಿದ್ದು, ಜಮೀನು ಸಮತಟ್ಟು ಮಾಡಲು ಕೆರೆಯಲ್ಲಿ ಮಣ್ಣು ಅಕ್ರಮವಾಗಿ ತೆಗೆಯುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಸರ್, ನನ್ನ ಹೆಸರು ಸುಬ್ರಾಯಪ್ಪ ಅಂತ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಗುಡಿಬಂಡೆ ತಾಲೂಕು. ನಮ್ಮದು ಸ್ವಂತ ಸದಾಶಿವನಹಳ್ಳಿ. ಇದೊಂದು ಗುಡಿಬಂಡೆ ತಾಲೂಕಿನಲ್ಲಿ ಸಣ್ಣ ಕುಗ್ರಾಮ. ಇಲ್ಲೆಲ್ಲ ಇರ್ತಕ್ಕಂಥವ್ರು ಬಡವರೇ. ಈ ಅಕ್ಕಪಕ್ಕದಲ್ಲಿ ಸ್ವಲ್ಪ ಬೋರ್ಗಳು ಅದು ಇದು ಹಾಕ್ಕೊಂಡು ಏನೋ ಒಂದು ಸ್ವಲ್ಪ ಜೀವನ, ಬೇರೆ ಹಳ್ಳಿಯವರು ಕೂಡ ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಈ ಕೆರೆ ಗಂಗರ ಕಾಲದ್ದು, ಚೋಳರ ಕಾಲದ್ದು, ಆ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕೆರೆ ಸಾವಿರಾರು ಜನಕ್ಕೆ ನೀರು ಅನುಕೂಲ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಈಗ ಸದಾಶಿವನಹಳ್ಳಿಯ ಸರ್ವೆ ನಂಬರ್ಗಳು, ಗ್ರಾಮ ಸುತ್ತಮುತ್ತಲೂ ಕೂಡ ರಿಯಲ್ ಎಸ್ಟೇಟ್ನವರು ಬಂದುಬಿಟ್ಟು ಅವರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಅಲ್ಲಿ ಅವ್ರನ್ನ ಲೇಔಟ್ ಮಾಡಿಬಿಟ್ಟು ಅದೇನು ವಿಲ್ಲಾಗಳ ಟೈಪ್ ಮಾಡಿ ಬೇರೆ ಇನ್ನು ಪರದೇಶದಲ್ಲಿರ್ತಕ್ಕಂಥವ್ರಿಗೆ ಇಲ್ಲ ಆನ್ಲೈನ್ ಬಿಸ್ನೆಸ್ಸು ಮಾಡಿ ಇಲ್ಲಿಂದ ಅವರು ದುಡ್ಡು ಮಾಡ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಆದರೆ ಮೂಲತಃ ಸಾವಿರಾರು ವರ್ಷಗಳಿಂದ ಇಲ್ಲಿ ಇದ್ದು ಜೀವನ ಮಾಡ್ತಕ್ಕಂಥ ಬಡ ಕುಟುಂಬಗಳು ಇವತ್ತು ಅನಾಥವಾಗಿ ಇದೊಂದು ಬೇಚರ ಗ್ರಾಮ ಆಗೋವಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಈಗ ಇದಕ್ಕೆಲ್ಲ ಮೂಲ ಕಾರಣ ಕೆರೆಯಲ್ಲಿ ಮಣ್ಣೆತ್ತಿಬಿಟ್ಟು ಅವರ ಜಮೀನುಗಳಿಗೆ ಹೊಡ್ಕೊಂಡು ಅದನ್ನು ಲೇಔಟ್ಗಳು ಮಾಡಿ ಅದು ಹೆಚ್ಚಿನ ರೇಟ್ಗೆ ಮಾರ್ಕೊಳ್ಳೋದಕ್ಕೆ ಈ ಪ್ಲಾನ್ ಮಾಡ್ತಾಯಿದ್ದಾರೆ. ಆದರೆ ಅವರು ಇವತ್ತು ಬಂದು ಹೊರಟೋಗ್ತಾರೆ. ಮತ್ತು ಈ ಹಳ್ಳಿ ಇಲ್ಲಿ ಅದ್ರ ಗುರುತೇ ಇಲ್ದಿರ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತಾಯಿದೆ. ಈಗ ದಯವಿಟ್ಟು ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಈ ರೀತಿಯ ಎಲ್ಲ ಒಂದು ಉಳಿಸ್ತಕ್ಕಂಥದ್ದು, ಗ್ರಾಮಗಳು ಉಳಿಸ್ತಕ್ಕಂಥದ್ದು, ಆ ರೈತಾಪಿ ವರ್ಗದಕ್ಕೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗಂತ ಹೇಳ್ಬಿಟ್ಟು ನನ್ನೊಂದು ಮನವಿ. ಈ ಬಗ್ಗೆ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದ್ರು ಪ್ರಯೋಜನವಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ರು. ಅವರು ಕೆರೆಯಲ್ಲಿ ಆಳವಾದ ಗುಂಡಿಗಳನ್ನು ತೆಗೆದಿದ್ದು ಮಕ್ಕಳು ಕೆರೆ ಕಡೆ ಬಂದು ಬೇದರೆ ದೊಡ್ಡ ಅನಾಹುತಗಳೇ ಆಗುತ್ತವೆ. ಆದ್ದರಿಂದ ಕೂಡಲೇ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಕ್ರಮವಾಗಿ ಕೆರೆಯಲ್ಲಿ ಮಣ್ಣು ತೆಗೆಯುವುದನ್ನು ನಿಲ್ಲಿಸಬೇಕೆಂದು ತಿಳಿಸಿದ್ದಾರೆ. ತಕ್ಷಣ ನಮ್ಮ ಸಿಬ್ಬಂದಿನ ಕಳಿಸಿದ್ದೀನಿ. ಅವರು ಹೇಳಿದ್ದಾರೆ ಇನ್ಮೇಲೆ ನಾವು ಹೊಡೆಯಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಕಂಪ್ಲೇಂಟ್ ನಮ್ಮ ಹತ್ರ ಯಾವುದು ಬಂದಿಲ್ಲ. ಮತ್ತು ಹೀಗೆ ಮೌಖಿಕವಾಗಿ ಫೋನಲ್ಲಿ ತಿಳಿಸ್ತಾ ಇರ್ತಾರೆ. ಗಾಡಿ ನಿಲ್ಲಿಸ್ಬಿಟ್ಟು ತಕ್ಷಣ ನಾವು ಕರ್ಕೊಂಡು ಬಂದರೆ ಅಂಥವ್ರನ್ನ ಸೀಜ್ ಮಾಡಿಸೋದು ಏನೋ ಒಂದು ಆಗುತ್ತಲ್ಲ, ಇಲ್ದೇ ಇರುವಾಗ ಹೇಳ್ತಾರೆ. ಜನರು ತಪ್ಪು ಅಂತಲೇ ಹೇಳಿಲ್ಲ, ಮಾಹಿತಿ ಸರಿಯಾಗಿ ನಮಗೆ ತಲುಪಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನು ಹೊಡೆದಿದ್ದಾರೆ ಸರ್, ಅವ್ರು ಕೇಳ್ತಾರೆ ನಾನು ಅಲ್ಲಿಂದ ಹೊಡೆದಿಲ್ಲ ಅಂತ ಹೇಳ್ತಾರೆ. ಸ್ಪಾಟಲ್ಲಿ ತಿಳಿಬೇಕಲ್ಲ ನಮಗೆ, ಅದು ನಾನು ಹೇಳ್ತಾ ಇರೋದು. ಮುಂದಿನ ಕ್ರಮ ನಾವು ನಮ್ಮ ಹತ್ರ ಪರ್ಮಿಷನ್ ತಗೊಂಡು ಯಾವ ಗಾಡಿನೂ ಬರಬಾರ್ದು. ಅದು ಬಂದ ತಕ್ಷಣ ಅವ್ರ ಮೇಲೆ ನಾನು ಮೇಲಧಿಕಾರಿ ತಿಳಿಸಿ ಒಂದು ಪೊಲೀಸ್ ಕಂಪ್ಲೇಂಟ್ ಲಾಟ್ ಮಾಡ್ತೀನಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಸಿಬ್ಬಂದಿ ಹಾಗೂ ಗ್ರಾಮದ ಮುಖಂಡರು, ರೈತರು, ಸಾರ್ವಜನಿಕರು ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಮೋಹನ್ ಕುಮಾರ್, ಸಿಟಿವಿ ನ್ಯೂಸ್, ಗುಡಿಬಂಡೆ.